ರಾಜ್ಯದ ಆರೋಗ್ಯ ಇಲಾಖೆಯ ಆರೋಗ್ಯವೇ ಸರಿ ಇಲ್ವಾ ಅನ್ನುವಂಥ ಪರಿಸ್ಥಿತಿಗಳು ಬಂದಿದೆ. ಯಾಕಂದ್ರೆ ಒಂದು ಕಡೆ ಸ್ಕ್ಯಾನಿಂಗ್ ಸೆಂಟರ್ಗಳು ಸರಿಯಾಗಿ ವರ್ಕ್ ಮಾಡ್ತಿಲ್ಲ, ಅನೇಕ ಜಿಲ್ಲಾಸ್ಪತ್ರೆಗಳಲ್ಲಿ ಇದೇ ಸಮಸ್ಯೆ ಇದೆ. ಬಟ್ ಇದರ ನಡುವೆನೇ ಈಗ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಸಿಗದೆ ರೋಗಿಗಳು ರೋಸಿ ಹೋಗ್ತಿದ್ದಾರೆ. ಹುಬ್ಬಳ್ಳಿ, ಬಾಗಲಕೋಟೆ ಜಿಲ್ಲೆಯ ಆಸ್ಪತ್ರೆಗಳಲ್ಲಿ ಪ್ರಮುಖವಾಗಿ ಪ್ಯಾರಾಸಿಟಮಾಲ್ ಔಷಧಿಗಳು ಕೂಡ ಸಿಗ್ತಿಲ್ಲ, ಬೇಸಿಕ್ ಅವೆಲ್ಲ. ಸುಮಾರು 800 ಔಷಧಿಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗಬೇಕು, ಆದರೆ 35 ಔಷಧಿಗಳು ಮಾತ್ರ ಸಿಗ್ತಿದೆ. ಸರ್ಕಾರದ ವಿರುದ್ಧ ಈಗ ಸಾರ್ವಜನಿಕರು, ಬಿಜೆಪಿ ನಾಯಕರು ಎಲ್ಲರೂ ಕೂಡ ತಮ್ಮ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಇಲ್ಲಿ ಸ್ಕ್ಯಾನಿಂಗ್ ನಡೀತಾ ಇಲ್ಲ. ಈಗ ಸ್ಕ್ಯಾನಿಂಗ್ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಇದಕ್ಕೆ ಎಲ್ಲ ಟಿವಿಗಳಲ್ಲಿ ನಾನು ನಿನ್ನೆ ಕೋಲಾರ ಜಿಲ್ಲೆದು ನೋಡಿದೆ, ಇವತ್ತು ಚಿತ್ರದುರ್ಗ ಜಿಲ್ಲೆದು ನಾನು ಟಿವಿಗಳಲ್ಲಿ ನೋಡ್ತಾ ಇದ್ದೀನಿ. 140 ಕೋಟಿ ರೂಪಾಯಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ MRI ಸ್ಕ್ಯಾನ್ ಮಾಡಿರ್ತಕ್ಕಂಥದ್ದು ಬಿಲ್ ಇದೆ, ಸರ್ಕಾರ ಕೊಡಬೇಕಾಗಿತ್ತು ಆ ಕಂಪನಿಗೆ. ಆದ್ರೆ ಸರ್ಕಾರ 140 ಕೋಟಿ ರೂಪಾಯಿಯನ್ನ ಕೊಟ್ಟಿಲ್ಲ. ಹಾಗಾಗಿ ಆ ಕಂಪನಿಯವರು MRI ಸ್ಕ್ಯಾನ್ ಮಾಡೋದನ್ನ ನಿಲ್ಲಿಸಿದ್ದಾರೆ. ಸರ್ಕಾರದ ಹತ್ರ 140 ಕೋಟಿ ಇಲ್ವಾ? ನಮ್ಮ ಸರ್ಕಾರದಲ್ಲಿ ಹಣಕಾಸಿನ ಏನು ತೊಂದರೆ ಇಲ್ಲ ಅಂತ ಸರ್ಕಾರ ಹೇಳುತ್ತೆ, ಮುಖ್ಯಮಂತ್ರಿಗಳು ಹೇಳ್ತಾರೆ, ಹಣಕಾಸಿನ ಸಚಿವರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳೇ ಹೇಳ್ತಾರೆ. ನೋಡಿ, ಕಳೆದ 2 ವರ್ಷಗಳಿಂದ ಬಾಕಿ ಹಣ ಬಿಡುಗಡೆ ಮಾಡುವಂತೆ ಕಂಪನಿ ಸರ್ಕಾರಕ್ಕೆ ಸುಮಾರು 95 ಇಮೇಲ್ಗಳ ಮೂಲಕ ಮನವಿ ಸಲ್ಲಿಸಿದ್ದರೂ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಮತ್ತು ಬಾಕಿ ಹಣ ಬಿಡುಗಡೆ ಮಾಡಿಲ್ಲ ಎಂಬ ಮಾಹಿತಿ ಎಲ್ಲರಿಗೂ ಇದೆ. ಈ ರೀತಿ ಸರ್ಕಾರ ನಿರ್ಲಕ್ಷ್ಯವನ್ನ ತಾಳ್ತಾ ಇದೆ. ಬಡ ಮತ್ತು ಮಧ್ಯಮ ವರ್ಗದ ಜನರು ಗಂಭೀರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ MRI ಸ್ಕ್ಯಾನ್ ಅನ್ನ ನಿಲ್ಲಿಸಿರೋದಕ್ಕೆ. MLC ರವಿಕುಮಾರ್ ಅವರು ಹೇಳ್ತಿದ್ರು, ನೋಡಿ ಮೈಕ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಮಾತಾಡೋದು ಬೊಂಬಡಿ ಹೊಡಿತಾ ಇದ್ದಾರೆ. ಏನು ಬೊಂಬಡಿ ಹೊಡಿತಾ ಇದ್ದಾರೆ ಅಯ್ಯಪ್ಪ, ಇವರೆಲ್ಲ ನಾವು ನಿನ್ನೆ ಮಾತಾಡೋದು ಇದನ್ನ. ಚಿತ್ರದುರ್ಗ, ಕೋಲಾರದಲ್ಲಿ 140 ಕೋಟಿ ಬಾಕಿ ಇರುವಂಥದ್ದು. ಇವರು 2 ವರ್ಷದ ಮಾತ್ರ ಇತಿಹಾಸ ಹೇಳ್ತಾ ಇದ್ದಾರೆ. ಈಗ 4 ವರ್ಷದಿಂದ ಬಾಕಿ ಇರುವಂಥದ್ದು ಬಿಜೆಪಿ ಅವಧಿಯಲ್ಲೂ. ಬಿಜೆಪಿದು 1.5 ವರ್ಷ ಇದೆ. ಇವ್ರ ಸರ್ಕಾರ ಇರ್ಬೇಕೇನು, ಏನು ಮಣ್ಣು ತಿಂತಾ ಇದ್ರು ಇವರು? ಅವರು ಕೂಡ 1.5 ವರ್ಷ ಬಾಕಿ ಇರಿಸ್ಕೊಂಡಿದ್ದೆ ತಾನೆ. ಸಿಕ್ತು ಅಂತ ಹೇಳ್ಬಿಟ್ಟು ಬಂದು ಮೈಕ್ ಮುಂದೆ ಒಂದು ಆಪ್ಷನ್ ಸಿಕ್ಕರೆ ಬಂದು ಮಾತಾಡುವಂಥ ಗಿರಾಕಿಗಳು ಇವರೆಲ್ಲ. ಕುತ್ಕೊಂಡು ಬಂದು ಬಡವರ ಪರವಾಗಿ ಮಾತಾಡೋದಲ್ಲ, ಬಡವರ ಪರವಾಗಿ ಹೋಗಿ ನಿಂತ್ಕೊಳ್ಳಿ. ಅಲ್ಲಿ ಬರೀ ಬಡವರ ಪರವಾಗಿ ಬಂದು ಮೈಕ್ ಮುಂದೆ ನಿಂತ್ಕೊಂಡು ಮಾತಾಡುವಂಥದ್ದಲ್ಲ. ಅಲ್ಲಿ ಹೋಗಿ ಮಾತಾಡಬೇಕು. ನೀವು ಬಡವರ ಅಲ್ಲಿ ಸ್ಥಳಕ್ಕೆ ಹೋಗಬೇಕು. ಚಿತ್ರದುರ್ಗ, ಕೋಲಾರ ನೋಡಿದೆ ಟಿ ವಿಲಿ, ನೋಡಿ ಏನು ಮಾಡಿದ್ರಿ, ಬಂದು ಮೈಕ್ ಮುಂದೆ ಬೊಂಬಡಿ ಹೊಡೆದ್ರಿ, ಮನೆಗೆ ಹೋದ್ರಿ, ಅಷ್ಟೇ. ಅಲ್ಲಿನ ವಾತಾವರಣ ಸರಿ ಮಾಡೋದು ಯಾರು? ಹೋಗಿ ಹೋರಾಟ ಕೊಡಿ. ನಿಮ್ಮನ್ನು MLC ಮಾಡಿ ಕೂರಿಸಿದಾರಲ್ವಾ, ಹೋರಾಟ ಕೊಡಿ. ಹೋಗಿ ವಿರೋಧ ಪಕ್ಷದಲ್ಲಿ ಎಲ್ಲ ಸ್ಥಾನಮಾನಗಳನ್ನು ಕೊಟ್ಟಿರುವಂಥವು, ಹೋಗಿ ವಿರೋಧ ಪಕ್ಷ ಅಂತಂದ್ರೆ ಏನು, ಸರ್ಕಾರದ ಎಲ್ಲ ನಡೆಗಳನ್ನು ಪ್ರಶ್ನೆ ಮಾಡಿ ಹೋಗಿ. ಹಿಂಗಾಗಿದೆಯಲ್ಲ, ಯಾಕೆ 4 ವರ್ಷದಿಂದ ಮಾಡಿದ್ದಾರೆ, 1.5 ವರ್ಷ ನಮ್ಮ ಕೈಲೂ ಆಗಿಲ್ಲ, ನೀವು 2 ವರ್ಷ ಕೂತಿದ್ದೀರಲ್ಲ, ಏನು ಮಾಡಿದ್ರಿ ಅಂತ ಕೇಳ್ರಿ. 140 ಕೋಟಿ ಕೊಡೋದಕ್ಕೆ ದುಡ್ಡಿಲ್ವ ಅಂತ. 140 ಕೋಟಿಯಲ್ಲಿ ನಿಮ್ಮ ಪಾಪ ಎಷ್ಟದ್ರಲ್ಲಿ? ನೀವು ಕೊಡಬೇಕಲ್ಲ. ನಿಮ್ಮ ಸರ್ಕಾರನೂ ಮಾಡಿಟ್ಟು ಹೋಗಿದೆಯಲ್ಲ. ಅಲ್ಲಿ 4 ವರ್ಷದ ಇತಿಹಾಸ ಇರೋದಲ್ಲಿ, 4 ವರ್ಷದಲ್ಲಿ 2.5 ವರ್ಷದ ಇರೋದು, 1.5 ವರ್ಷ ನಿಮ್ಮದೇ ಇದೆ. ಅಲ್ಲಿ ಸುಮ್ಮನೆ ಬೊಂಬಡಿ ಹೊಡಿತಾರೆ. ಅದಾದ ಮೇಲೆ ಇಲ್ಲಿ ಬಂದಿರೋದೇನು, ನಿನ್ನೆ ಸ್ಕ್ಯಾನ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು 2 ಜಿಲ್ಲೆಯಲ್ಲಿ ಒತ್ತಡ, ಕೋಲಾರ, ಚಿತ್ರದುರ್ಗದ 2 ಆಯಿತು. ಈಗ ಬಾಗಲಕೋಟೆ, ಹುಬ್ಬಳ್ಳಿಯಲ್ಲಿ ಈ ಮಾತ್ರೆಗಳ ಸಂಖ್ಯೆ 800 ವೆರೈಟೀಸ್ ಮಾತ್ರೆಗಳಿರಬೇಕು. ಬಟ್ 35 ವೆರೈಟೀಸ್ ಮಾತ್ರ ಕೊಡ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಗಳು ಮುಚ್ಚುವ ಪರಿಸ್ಥಿತಿಯಲ್ಲಿದೆ. ಸರ್ಕಾರದ ಅಡಿಯಲ್ಲಿ ನಡೀತಾ ಇರುವಂಥ ಸರ್ಕಾರಿ ಆಸ್ಪತ್ರೆಗಳನ್ನ ರೋಗಿಗಳು ಹೋದರೆ ಹೊರಗಡೆ ಔಷಧಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಮಾಡ್ತಾರಂತೆ. ಯಾಕೆ ಮಾಡ್ತಾರೆ? ಅಲ್ಲಿರುವ ಶಾಸಕರು, ಸಚಿವರು, ಅಲ್ಲಿರುವ ಉಸ್ತುವಾರಿಗಳದೆಲ್ಲ ಹೆಚ್ಚು ಕಮ್ಮಿ ಅವ್ರದೇ ಆದ ಪ್ರೈವೇಟ್ ಆಸ್ಪತ್ರೆಗಳನ್ನ ಕಟ್ಕೊಂಡು ಕೂತಿದ್ದಾರೆ. ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗಳನ್ನ ಉದ್ಧಾರ ಮಾಡಿಬಿಟ್ರೆ ಇವ್ರು ಬೆಳೆ ಬೇಯಬೇಕಲ್ಲ. ಪ್ರತಿ ಶಾಸಕ, ಸಚಿವೊಂದು ಇವತ್ತೇನು ಉದ್ಯಮಕ್ಕೋಸ್ಕರ ಏನು ಆದಾಯದ ಹೊತ್ತು ತರುವಂಥ ಏನು ಶಿಕ್ಷಣ ಕ್ಷೇತ್ರನೂ ಬಿಟ್ಟಿಲ್ಲ, ಇವರು ಆರೋಗ್ಯ ಕ್ಷೇತ್ರನೂ ಬಿಟ್ಟಿಲ್ಲ. ಆಸ್ಪತ್ರೆಗಳು, ಶಾಲಾ ಕಾಲೇಜುಗಳನ್ನು ಕಟ್ಟಿಸ್ಕೊಂಡು ಪ್ರೈವೇಟ್ ಇದರಲ್ಲಿ ಯಾವುದೇ ಸರ್ಕಾರಿ ಆಸ್ಪತ್ರೆಗಳು, ಶಾಲೆಗಳು ಉದ್ಧಾರ ಆಗದಿರೋ ಥರ ನೋಡ್ಕೋತಿರೋದೇ ಇವ್ರುಗಳು. ಇವ್ರದೇ ಕೃಪಾಪೋಷಿತ ನಾಟಕ ಮಂಡಳಿ ಇದು. ಇವರೇ ಬಂದು ಮತ್ತೆ ಬೊಂಬಡಿ ಹೊಡಿತಾರೆ. ಯಾಕಂದರೆ ಇವ್ರ ಹಿಂದೆ ಇವ್ರು ಏನು ಮಾತಾಡ್ತಾ ಇದ್ದಾರಲ್ಲ, ಈ ಪಕ್ಷದಲ್ಲೂ ಒಂದಷ್ಟು, ಆ ಪಕ್ಷದಲ್ಲಿ ಒಂದಷ್ಟು, ಮಿಕ್ಕಿದಲ್ಲಿ ಬಾಲದಲ್ಲಿರುವಂಥ ಪಕ್ಷದಲ್ಲಿ ಒಂದಷ್ಟು, ಇವ್ರದ್ದೇ. ಇವರಿಗೆ ಸರ್ಕಾರಿ ಆಸ್ಪತ್ರೆ ಆಗಲಿ, ಸರ್ಕಾರಿ ಶಾಲಾ ಕಾಲೇಜುಗಳಾಗಲಿ ಉನ್ನತೀಕರಿಸೋದಕ್ಕೆ ಇವರಿಗೆ ಇಷ್ಟ ಇಲ್ಲ. ಯಾಕಂದ್ರೆ ಇವ್ರುಗಳದ್ದು ಕೃಪಾಪೋಷಿತದಲ್ಲಿನೇ ಒಂದಷ್ಟು ಎಲ್ಲ ನಡೀತಾ ಇರುವ ಇನ್ಕಮ್ ಕಟ್ ಆಗುತ್ತೆ ಅಂತ ಇವರು ಸುರಿದಿದಾರಲ್ಲ, ಕೋಟ್ಯಾಂತರ ರೂಪಾಯಿ ಸುರಿದಿದ್ದಾರಲ್ಲ. ಇಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಕ್ಬಿಟ್ರೆ ಖಾಸಗಿ ಆಸ್ಪತ್ರೆಗೆ ಯಾರು ಹೋಗ್ತಾರೆ?
ಜನೌಷಧಿ ಅಂತ ಒಳ್ಳೆ ವ್ಯವಸ್ಥೆಯನ್ನೇ ಕೂಡ ಮುಚ್ಚಿ ದೂರ ಇಡುವಂಥ ವ್ಯವಸ್ಥೆ ಮಾಡ್ತಾರೆ. ಜಿಲ್ಲಾ ಕೇಂದ್ರದಲ್ಲಿ ಬೇಡ ಅನ್ನುವಂಥ ಒಂದಿಷ್ಟು ಪ್ರಸ್ತಾಪ ಕೈ ವ್ಯವಸ್ಥೆಗಳು ಮಾಡ್ತಾರೆ. ಯಾಕಂದ್ರೆ ಕಡಿಮೆ ಗಲ್ ಸಿಕ್ಬಿಟ್ರೆ ಇವ್ರ ನಾಟಕ ಮಂಡಳಿ ಬಂದಾಗ್ಬಿಡುತ್ತಲ್ಲ. ಹೌದು, ಎಲ್ಲ ನಾಟಕಗಳು ಬಂದ್ ಮಾಡಬೇಕು. ವಾಸ್ತವನ ಜನಕ್ಕೆ ಮುಂದಿಡುವಂಥ ಒಬ್ಬರು ನಾಯಕತ್ವ ಬರಬೇಕಿಲ್ಲಿ. ಹೌದು, ಸರಿಯಾದ ನಾಯಕತ್ವ, ಸರಿಯಾದ ಸಮಾಜಮುಖಿ ಕಾರ್ಯಕರ್ತರುಗಳು ಸೇರಿಕೊಂಡು ಇದನ್ನೆಲ್ಲ ಬಡವರ ಪರವಾಗಿ ಯಾರು ಮಾಡ್ತಾರೋ ಅವತ್ತಿಗೆ ಒಂದು ಸುಸ್ಥಿರ ಸ್ಥಿತಿಯಲ್ಲಿ ದೇಶ ಹೋಗುತ್ತೆ. ಇಲ್ಲದೆ ಇದ್ರೆ ಇವರು ಬೊಂಬಡಿ ಹೊಡೆಯೋದನ್ನು ನಾವು ಕೇಳಿಸ್ಕೊತೀವಿ ಅಷ್ಟೇ, ಬಡವರಲ್ಲಿ ಸಾಯ್ತಾನೆ ಇರ್ತಾರೆ, ಇವರು ಮೈಕ್ ಮುಂದೆ ಪೋಸ್ಟ್ ಕೊಡ್ತಾನೆ ಇರ್ತಾರೆ. ಎಕ್ಸಾಕ್ಟ್ಲಿ. ಅಂದರೆ ಈ ಸರ್ಕಾರಕ್ಕೆ ಕಳೆದ ಕೆಲ ತಿಂಗಳ ಹಿಂದೆ ನೋಡಿದ್ವಿ, ಗರ್ಭಿಣಿಯರು ಇರ್ಬೋದು, ಬಾಣಂತಿಯರ ಸಾವಿನ ಸಂಖ್ಯೆ ಹೆಚ್ಚಾಯಿತು, ಸರ್ಕಾರಿ ಆಸ್ಪತ್ರೆಯಲ್ಲಿ ಅಧೋಗತಿ ಅನ್ನೋ ಪರಿಸ್ಥಿತಿ ಇತ್ತು, ಕರೆಂಟ್ ಇಲ್ಲದೆ ಫ್ಲಾಶ್ ಲೈಟ್ ಎಲ್ಲ ಹಿಡ್ಕೊಂಡು ಆಪರೇಷನ್ ಮಾಡಿರುವಂಥ ಘಟನೆ. ಕರೆಂಟ್ ಇಲ್ಲ, ಆಕ್ಸಿಜನ್ ಸಿಲಿಂಡರ್ ಇಲ್ಲ ಅಂತ ಬಿಟ್ಟು ಚಾಮರಾಜನಗರದ ಅದೇ ಉದಾಹರಣೆ ಕೊಡ್ತಿದ್ವಿ. ಅಲ್ಲೆಲ್ಲ ಮಕ್ಕಳುಗಳು ಸಾಯ್ತಾರೆ, ಇಲ್ಲೆಲ್ಲೋ ಬೆಂಗಳೂರು ಸುತ್ತಮುತ್ತಲು ನಗರ ಪ್ರದೇಶದಲ್ಲೇ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಇಲ್ಲ ಅಂತ ಬಿಟ್ಟು ಸಾಯ್ತಾರೆ. ಹೌದು, ಇಷ್ಟು ನಿರ್ಲಕ್ಷ್ಯ ಅಂತಂದ್ರೆ ಅದೇ ಹೇಳಿದೆ ನಿಮ್ಗೆ, ಖಾಸಗಿ ಆಸ್ಪತ್ರೆಗಳನ್ನ ಇವರೇ ಕಟ್ಟಿಸ್ಕೊಂಡು ಕೂತಿದ್ದಾರೆ, ಇವರೇ ಒಂದು ಬಾಯಿ ತೆಗೆದು ಕೂತಿದ್ದಾರೆ. ಇಲ್ಲಿ ಇದನ್ನ ಬಾಯಿ ಮುಚ್ಚಿಸುವಂತ ಪ್ರಯತ್ನ, ಅಂದ್ರೆ ಇದನ್ನ ಯಾವ ಕಾರಣಕ್ಕೂ ಎತ್ತೋದಕ್ಕೆ ಇಷ್ಟ ಇಲ್ಲ ಇವರಿಗೆ. ಎಲ್ಲೋ ಕೆಲವು ಶಾಸಕರಿಗೆ ಮಾತ್ರ ಒಂಥರ ಸಮಾಜಮುಖಿ ವಿಚಾರದಲ್ಲಿ ಹೋಗಿದ್ದಾರೆ, ಕೆಲವರು ಮಾತ್ರ, ಅದು ಬೆರಳೆಣಿಕೆಯಷ್ಟು ಮಾತ್ರ. ಮಿಕ್ಕಿದ ಎಲ್ಲರೂ ಮಾಡಿರುವಂಥದ್ದು ಖಾಸಗಿ 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 ಅಷ್ಟೇ, ದುಡ್ಡು ಮಾಡೋ ಒಂದು ತಂತ್ರ ಅಷ್ಟೇ.